ಎವ್ರಿವನ್, ಇವತ್ತು ನಾನು ವಿತೌಟ್ ಕುಚ್ಚು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಅದಕ್ಕೆ 10.0.75 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 7 ಎಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡಬೇಕು. 1 ಲಾಕ್ ಆಯಿತು. ಲಾಕ್ ಆದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್. ಸೊ ಸ್ಟಾರ್ಟಿಂಗಲ್ಲಿ 2 ಲಾಕ್ಸ್ ಮಾಡಿ 1 2 3 4 ಚೈನ್ ಮಾಡಬೇಕು. 4 ಚೈನ್ ಮಾಡಿದ್ದಾದಮೇಲೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 2 ಲೂಪ್ಸ್ ಆಗುತ್ತೆ. 2 ಲೂಪ್ಸ್ನು ಸಹ 1 ಲೂಪ್ ಮಾಡ್ಕೊಳ್ತೀನಿ. ಸೊ 1 ಲಾಕ್ ಆಯಿತು. ಈಗ 1 2 3 4 5 6 ಚೈನ್ ಮಾಡಿ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬಾರ್ದು. 4 ಚೈನ್ ಡಿಸ್ಟೆನ್ಸ್ಗೆ 6 ಚೈನ್ನ ಲಾಕ್ ಮಾಡಬೇಕು. 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ನೀಡಲ್ನ ತರಬೇಕು. ನೀಡಲ್ ಮೇಲೆ 2 ಲೂಪ್ಸ್ ಆಗುತ್ತೆ. 2 ಲೂಪ್ಸ್ನ 1 ಲೂಪ್ ಮಾಡ್ಕೋಬೇಕು. ಸೊ 1 ಲಾಕ್ ಆಯಿತು. ಹಾಗೇನು 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಹಾಗೇನು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು 2 ಲಾಕ್ ಮಾಡ್ಕೊಂಡ್ವಿ. 2 ಲಾಕ್ ಆದಮೇಲೆ 4 ಚೈನ್ 1 ಟೈಮ್ ಮಾಡಿ ಲಾಕ್ ಮಾಡಿ 6 ಚೈನ್ 4 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಮಾಡಿದ್ದೀವಿ. ಹಾಗೇನಿಲ್ಲಿ 4 ಚೈನ್ನ 2 ಟೈಮ್ಸ್ ಹಾಕಿದ್ದೀವಿ. ಈಗ 6 ಚೈನ್ ಹಾಕ್ಕೋಬೇಕು. 1 2 3 4 5 6 ಚೈನ್ ಮಾಡಿ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬಾರ್ದು. ಸ್ವಲ್ಪ ನೀಡಲ್ನ ಹಿಂದೆ ಮಾಡಿ 4 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಮಾಡ್ಕೋಬೇಕು. 6 ಚೈನ್ನ ಲಾಕ್ ಮಾಡಿದ್ದಾದಮೇಲೆ ಈಗ 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿ ನಾನು 6 ಚೈನ್ಸ್ ಹಾಕ್ತೀನಿ. 1 2 3 4 5 6 ಚೈನ್ ಮಾಡಿ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬಾರ್ದು. ಸ್ವಲ್ಪ ಹಿಂದೆ ಮಾಡಿ ನೀಡಲ್ನ 4 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಹಾಗೆ 1 2 3 4 ಚೈನ್ ಮಾಡಿ 4 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೊ ನಾನೀಗ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಲಾಕ್ಸ್ನ 2 ಟೈಮ್ಸ್ ಮಾಡ್ಕೊಳ್ತೀನಿ. 4 ಚೈನ್ ಆದಮೇಲೆ ಲಾಕ್ ಮಾಡಿ 2 ಚೈನ್ ಹಾಕಿ ದಾರಾನ ಸ್ವಲ್ಪ ಉದ್ದ ಬಿಟ್ಟು ದಾರಾನ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ, ನಾನು ಫಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ 4 ಚೈನ್ 1 ಟೈಮ್ ಹಾಕಿದ್ದೀನಿ. ಅದಾದ ಮಿಡಲಲ್ಲೆಲ್ಲ 4 ಚೈನ್ 2 ಟೈಮ್ಸ್ ಬಂದಿದೆ. ಸ್ಟಾರ್ಟಿಂಗ್ 2 ಲಾಕ್ ಮಾಡಿ 4 ಚೈನ್ 1 ಟೈಮ್ ಹಾಕೋಬೇಕು. ಅದಾದಮೇಲೆ 6 ಚೈನ್ ಹಾಕಿದ್ದೀನಿ 4 ಚೈನ್ ಡಿಸ್ಟೆನ್ಸ್ಗೆ 1 ಟೈಮ್. 6 ಚೈನ್ ಹಾಕಿ 4 ಚೈನ್ 2 ಟೈಮ್ಸ್. 6 ಚೈನ್ ಇಲ್ಲೂ ಕೂಡ 4 ಚೈನ್ ಡಿಸ್ಟೆನ್ಸ್ಗೆ ಲಾಕ್ ಮಾಡಿದ್ದೀನಿ 6 ಚೈನ್ನ. ಅಗೇನ್ 4 ಚೈನ್ 2 ಟೈಮ್ಸ್ 6 ಚೈನ್ 1 ಲಾಕ್. ಮಧ್ಯದಲ್ಲೆಲ್ಲ 4 ಚೈನ್ 2 ಟೈಮ್ಸ್ ಬರಬೇಕು. 6 ಚೈನ್ ಆದಮೇಲೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ ಮಾತ್ರ 4 ಚೈನ್ 1 ಟೈಮ್ ಬರಬೇಕು. ಈ ಥರ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ ಹೇಳ್ತೀನಿ. ಸೆಕೆಂಡ್ ಸ್ಟೆಪ್ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ 7 ಎಳೆ ದಾರನೇ. ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡ್ಕೊಂಡ್ವಿ ಅಲ್ಲ ಇಲ್ಲೂ ಕೂಡ ಅದೇ ಥರ 2 ಲಾಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 2 ಲಾಕ್ಸ್ ಮಧ್ಯದಲ್ಲಿ 1 ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತು ಫಸ್ಟು 4 ಚೈನ್ ಗ್ಯಾಪ್ ಇತ್ತಲ್ವ ಅದ್ರೊಳಗಡೆ ಕೂಡ ಒಂದು ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಂತ ಹೇಳಿ. ಈಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು 4 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಏನಿತ್ತು ಅದರೊಳಗಡೆಯಿಂದ ದಾರ ತರ್ತೀನಿ. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ನೀಡಲ್ ಮೇಲೆ ಇಲ್ಲಿ ನಾವು ಸ್ಟಾರ್ಟಿಂಗ್ 2 ಲಾಕ್ ಏನಿತ್ತು ಬೇಸ್ ಲೈನಲ್ಲಿ ಅದ್ರ ಮಧ್ಯದಲ್ಲಿ 1 ಲಾಕ್ ಮಾಡಿ ಮತ್ತು 4 ಚೈನ್ ಗ್ಯಾಪಲ್ಲೂ ಕೂಡ 1 ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಳ್ತೀನಿ. 1 2 ಟೈಮ್ಸ್ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರ್ತೀನಿ. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ಸ್ 1 ಮತ್ತು 2 ಲೂಪ್ಸ್ 1 ಒಂದು ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡೆ. ಇಲ್ಲಿ ನಾನು ಟ್ರಿಪಲ್ ಕ್ರೋಶೆಟ್ ಆದಮೇಲೆ 1 2
ತ್ರೀ ಚೈನ್ ಮಾಡಿ ಏನು ಟ್ರಿಪಲ್ ಕ್ರೋಶೆಟ್ ಮಾಡಿದ್ದೀವಿ ಅಲ್ವಾ ಅದ್ರ ಬಲಗಡೆಗೆ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 2 ಲೂಪ್ಸ್ ಆಗುತ್ತೆ, 2 ಲೂಪ್ನು ಸಹ ಒಂದು ಲೂಪ್ ಮಾಡ್ತೀನಿ. ಒಂದು ಟ್ರಿಪಲ್ ಕ್ರೋಶೆಟ್ ವಿತ್ ಪೀಕೋ ಆಯಿತು. ಇಲ್ಲಿ ನಾವೇನು ಟ್ರಿಪಲ್ ಕ್ರೋಶೆಟ್ ಮೇಲ್ಗಡೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ಲ ಅದನ್ನು ಪೀಕೋ ಅಂತ ಹೇಳಿ ಕರೀತಾರೆ. ಹಾಗೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಹಾಗೇನು 2 ಲೂಪ್ 1 ಮಾಡ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶೆಟ್ ಆಯಿತು. ಅದಾದಮೇಲೆ 1 2 3 ಚೈನ್ ಮಾಡಿ ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ದಾರ ತಂದು ನೀಡಲ್ ಮೇಲೆ 4 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಹಾಗೇನು 2 ಲೂಪ್ 1 ಮಾಡಬೇಕು. ಒಂದು ಟ್ರಿಪಲ್ ಕ್ರೋಶೆಟ್ ಆಯಿತು. ಈಗ 1 2 3 ಚೈನ್ ಮಾಡಿ ಪೀಕೋ ಮಾಡ್ಕೋಬೇಕು. ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್. ಇದೇ ಥರ 9 ಮಾಡ್ಕೋಬೇಕು. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 5 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನು ಹೇಳ್ತೀನಿ ಏನು ಮಾಡಬೇಕು ಅಂತ. ಇದು ಫೋರ್ತ್ ಟ್ರಿಪಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕಿ ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ತೀನಿ. ಅದೇ ಥರ ಇನ್ನೊಂದು ಸಲ ಕೂಡ ಮಾಡ್ಕೊಳ್ತೀನಿ. 1 2 3 ಚೈನ್ ಮಾಡಿ ಇಲ್ಲಿ 1 2 3 4 5 ಫಿಫ್ತ್ ಟ್ರಿಪಲ್ ಕ್ರೋಶೆಟ್ ಆದಮೇಲೆ ದಾರನ ಮೇಲ್ಗಡೆ ಮಾಡಿಕೊಂಡು ಈ ಥರ ಬೀಡ್ ತೊಗೋಬೇಕು. ಈ ಥರ ಬೀಡ್ ತಗೊಳ್ಳಿ, ನೋಡಿ ಕಾಣಿಸ್ತಿದೆ ಅಲ್ವಾ. ಈ ಥರ ಬೀಡ್ ತಗೊಂಡು ಏನು ಲೂಪ್ ಇರುತ್ತೆ ಆ ಲೂಪ್ ಒಳಗಡೆ ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ 3 ಚೈನ್ ಮಾಡ್ಕೊಳ್ಳಿ. ನಾವು ಪೀಕೋಕ್ 3 ಚೈನ್ ಮಾಡ್ತೀವಲ್ಲ, ಇಲ್ಲಿ ನಾನು ಬೀಡ್ ಹಾಕಾದ್ಮೇಲೆ 3 ಚೈನ್ ಮಾಡಿಕೊಂಡೆ. 3 ಚೈನ್ ಆದಮೇಲೆ ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೊ ನಾನಿಲ್ಲಿ ಕುಚ್ಚು ಹಾಕ್ತಾಯಿಲ್ಲ, ಎಲ್ಲೂ ಬೀಡಲ್ಲೇ ಇದು ಮಾಡ್ತಾಯಿದ್ದೀವಿ. 5 ಟ್ರಿಪಲ್ ಕ್ರೋಶೆಟ್ ಆಯಿತು. 5th ಟ್ರಿಪಲ್ ಕ್ರೋಶೆಟಲ್ಲಿ 3 ಪೀಕೋ ಮಾಡಬೇಕಾದ್ರೆ ಟ್ರಿಪಲ್ ಕ್ರೋಶೆಟ್ ಆಗಿದ ತಕ್ಷಣ ಬೀಡ್ ಹಾಕಿ 3 ಚೈನ್ ಮಾಡಿ ಅದಾದಮೇಲೆ ಲಾಕ್ ಮಾಡಿದ್ದೀವಿ. ಈಗ 6th ಒನ್ ಇನ್ನೂ ಒಂದು 4 ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ರೈಟ್ ಸೈಡಲ್ಲೆಲ್ಲ ಮಾಡ್ಕೊಂಡ್ವಲ್ಲ, ಟ್ರಿಪಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಮಾಡಿ ಪೀಕೋ ಮಾಡ್ಕೊಂಡ್ವಿ ಅಲ್ಲ, ಅದೇ ಥರ ಮಾಡ್ಕೋಬೇಕಿಲ್ಲಿ ಪೀಕೋನ. ನೋಡಿ 3 ಚೈನ್ ಆದಮೇಲೆ ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಹಾಗೆ 2 ಲೂಪ್ 1 ಮಾಡಿ ಈಗ 3 ಚೈನ್ ಮಾಡಿ ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ದಾರ ತೊಗೋಬೇಕು. 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತಂದು ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದಮೇಲೆ 1 2 3 ಚೈನ್ ಮಾಡಿ ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ 1 2 3 4 5 6 7 8 ಆಗಿದೆ. 8 ಟ್ರಿಪಲ್ ಕ್ರೋಶೆಟ್ ಆಗಿದೆ. ಇವಾಗ 9th ಒನ್. ಇದನ್ನು ಕೂಡ ಹಾಗೆ ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡು 1 2 3 ಚೈನ್ ಮಾಡಿ ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡ್ಕೊಳ್ತೀವಿ. ಲಾಕ್ ಆದಮೇಲೆ ಇಲ್ಲಿ 6 ಚೈನ್ ಆದಮೇಲೆ ನೋಡಿ 4 ಚೈನ್ ಇದೆ ಅಲ್ಲ, ಆ 4 ಇಲ್ಲಿ 6 ಚೈನ್ಗೆ ನಾವು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ದೀವಿ. ಅದಾದಮೇಲೆ 4 ಚೈನ್ ಇದೆ. 4 ಚೈನ್ ಆದಮೇಲೆ ನಾವು ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಲಾಕಿಗೆ ಈಗ ನಾವು ಒಂದು ಲಾಕ್ ಮಾಡ್ಕೋಬೇಕು. 4 ಚೈನ್ ಆದಮೇಲೆ ಏನು ಲಾಕ್ ಇತ್ತು ಆ ಲಾಕಿಗೆ ಒಂದು ಲಾಕ್ ಮಾಡ್ಕೋಬೇಕು. ಡಿಸೈನ್ ನೋಡಿ ಈ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಇಲ್ಲಿ ಹೇಳಿದೆ ವಿತೌಟ್ ಕುಚ್ಚು ಮಾಡ್ತಾ ಇರೋದು ಅಂತ. ಸೊ ನಿಮ್ಗೆ ವಿತ್ ಕುಚ್ಚು ಬೇಕು ಅಂದರೆ ಏನಿಲ್ಲಿ 2 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ಕೂಡ ಒಂದು ಹಾಕ್ಕೋಬೋದು. ಸೊ ಇಲ್ಲಿ 4 ಚೈನ್ನ 3 ಟೈಮ್ಸ್ ಹಾಕೊಳ್ಳೋ ಥರ ಕೂಡ ಮಾಡ್ಕೋಬೋದು ನೀವು, ಇನ್ ಕೇಸ್ ಕುಚ್ಚು ಬೇಕು ಅಂದರೆ. ಇಲ್ಲಾಂದರೆ ಇಲ್ಲಿಂದನೇ ಹಾಗೇನು ಕಂಟಿನ್ಯೂ ಮಾಡ್ಬೋದು. ಈಗ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು ಇಲ್ಲಿ ಸೆಕೆಂಡ್ 4 ಚೈನ ಸ್ಕಿಪ್ ಮಾಡಿ ನೆಕ್ಸ್ಟ್ 6 ಚೈನ್ ಏನು ಹಾಕಿರ್ತೀವಿ ಆ 6 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1
ಅಗೇನ್ 2 ಲೂಪ್ 1 ಒಂದು ಟ್ರಿಪಲ್ ಕ್ರೋಶೆಟ್ ಮಾಡಿ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಏನು ಟ್ರಿಪಲ್ ಕ್ರೋಶೆಟ್ ಮಾಡಿದ್ವಿ ಅದ್ರ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಪೀಕೋ ಆಯಿತು, ಟ್ರಿಪಲ್ ಕ್ರೋಶೆಟ್ ವಿತ್ ಪೀಕೋ. ಇಲ್ಲಿ ಯಾವ ಥರ ಮಾಡ್ಕೊಂಡೋದ್ವಿ ಸೇಮ್ ಇಲ್ಲೂ ಕೂಡ ಅದೇ ಥರ ಕಂಟಿನ್ಯೂ ಮಾಡಬೇಕು. 9 ಟ್ರಿಪಲ್ ಕ್ರೋಶೆಟ್ ವಿತ್ ಪೀಕೋ ಬರಬೇಕು. ಮಧ್ಯದಲ್ಲಿ 5th ಟ್ರಿಪಲ್ ಕ್ರೋಶೆಟಿಗೆ 5th ಟ್ರಿಪಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಬೀಡ್ ಹಾಕಾದ್ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿಕೊಡಿ. ಸೊ ಆವಾಗ ಪರ್ಫೆಕ್ಟಾಗಿ ಮಿಡಲಲ್ಲಿ ಬರುತ್ತೆ. ಹಾಗೆ ಯಾರಿಗಾದ್ರೂ ಕ್ರೋಶಾ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ನಾವು ಕ್ರೋಶಾ ಕ್ಲಾಸಸ್ ಕೂಡ ತಗೊಳ್ತೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ನಂಬರೆಲ್ಲ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು, ಡೀಟೇಲ್ಸ್ ತೊಗೋಬೋದು ಕ್ರೋಶಾ ಕ್ಲಾಸಸ್ದು. ಇಲ್ಲಿ ಇದೇ ಥರ 9 ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ರೈಟ್ ಸೈಡಲ್ಲಿ ಆರ್ಚಲ್ಲಿ ಯಾವ ಥರ ಮಾಡ್ಕೊಂಡ್ವಿ ಸೊ ಇಲ್ಲೂ ಕೂಡ 9 ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು ವಿತ್ ಪೀಕೋ ಡಿಸೈನ್. ಇಲ್ಲಿ ನಾವು ಮಾಡ್ತಾ ಇರೋದು 3 ಚೈನ್ ಹಾಕಿ ಲಾಕ್ ಮಾಡ್ತಿದ್ದೀವಲ್ಲ, ಇದು ಕರ್ವ್ ಎಡ್ಜಸ್ ಪೀಕೋ. ಇದು ನಿಮ್ಗೇನಾದರೂ ಶಾರ್ಪ್ ಎಡ್ಜಸ್ ಬೇಕು ಅಂದರೆ ಬರೀ 2 ಚೈನ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಆ್ಯಂಡ್ ತುಂಬ ಈಸಿ ಇದೆ, ಸಿಂಗಲ್ ಕಲರೆಲ್ಲ ಕೂಡ ಹಾಕೋಬೋದು. ಬೇಕು ಅಂದರೆ ನೀವು ಒಂದು 4 ಟ್ರಿಪಲ್ ಆರ್ಚ್ ಆದಮೇಲೆ ಬೇಕಾದ್ರೆ ಕಲರ್ ಕೂಡ ಚೇಂಜ್ ಮಾಡಿ ಕೂಡ ಹಾಕೋಬೋದು. ನಿಮ್ಗೇನಾದ್ರು ಬೇರೆ ಬೇರೆ ಕಲರ್ ಬೇಕು ಅಂದರೂ ಕೂಡ ಆ ಥರ ಮಾಡ್ಕೋಬೋದು. ನೋಡಿ ಇಲ್ಲಿ 5th ಟ್ರಿಪಲ್ ಕ್ರೋಶೆಟಲ್ಲಿ 5th ಟ್ರಿಪಲ್ ಕ್ರೋಶೆಟ್ ಮಾಡಿದ್ದಾದಮೇಲೆ ದಾರ ಮೇಲ್ಗಡೆ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಒಂದು ನಿಮಿಷ ನೋಡಿ, ಈ ಥರ ಬೀಡ್ ಇನ್ಸರ್ಟ್ ಮಾಡಾದಮೇಲೆ 1 2 3 ಚೈನ್ ಮಾಡಿ ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆನ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 9 ಟ್ರಿಪಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ ಈ ಡಿಸೈನಲ್ಲಿ ಅನ್ನೋದಕ್ಕೋಸ್ಕರ 5th ಒನ್ಗೆ ನಾನು ಬೀಡ್ ಹಾಕಿದ್ದೀನಿ. ಇಲ್ಲಿ ಇವಾಗ 6 ಟ್ರಿಪಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. 6 ಟ್ರಿಪಲ್ ಕ್ರೋಶೆಟ್ ಮಾಡಿ 3 ಚೈನ್ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಸೇಮ್ ಟ್ರಿಪಲ್ ಕ್ರೋಶೆಟ್ ರೈಟ್ ಸೈಡ್ ಒಳಗಡೆಯಿಂದ ದಾರ ತಂದು ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಟ್ರಿಪಲ್ ಕ್ರೋಶೆಟ್ ಕಂಪ್ಲೀಟ್ ಆದಮೇಲೆ 4 ಚೈನ್ ಆದಮೇಲೆ ಲಾಕ್ ಏನಿತ್ತು ಆ ಲಾಕ್ ಮಾಡಿ ಹಾಗೇನು ಇಲ್ಲಿಂದಾನೇ ಕಂಟಿನ್ಯೂ ಮಾಡಬೇಕು. ಇಲ್ಲಿ ಯಾವ ಥರ ಕಂಟಿನ್ಯೂ ಮಾಡಿದೆ ಅದೇ ಥರ ಇಲ್ಲೂ ಕೂಡ. ಓಕೆ, ಡಿಸೈನ್ ನೋಡಿ ಕಂಪ್ಲೀಟ್ ಆಯಿತು. ಈ ಥರ ಬರುತ್ತೆ, ವಿತೌಟ್ ಕುಚ್ಚು ಬರುತ್ತೆ ಇದಕ್ಕೆ. ವಿತೌಟ್ ಕುಚ್ಚು ಕ್ರೋಶಾ ಡಿಸೈನ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಇದು. ಸೀರೆಗೆಲ್ಲ ಹಾಕಿದಾಗ ಇನ್ ಕೇಸ್ ನಿಮ್ಗೆ ಏನಾದ್ರು 2 ಕಲರಲ್ಲಿ ಬೇಕು ಅಂದರೆ 3-4 ಆರ್ಚ್ ಹಾಕಿ ಒಂದು ಕಲರಲ್ಲಿ ಹಾಕಿ ಇನ್ನೊಂದು ಆರ್ಚ್ನ ಇನ್ನೂ ಒಂದು 4 ಆರ್ಚ್ನ ಬೇರೆ ಕಲರಲ್ಲಿ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಆ್ಯಂಡ್ ಇದಕ್ಕೆ ಐ ಹೋಪ್ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.